ಮಂಗಮ್ಮನಪಾಳ್ಯದಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಕೋಳಿ ವಿತರಣೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಂಗಮ್ಮನಪಾಳ್ಯ ವಾರ್ಡಿನಲ್ಲಿ ಎಚ್ಎಸ್ಆರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ.ಆರ್. ರಾಘವೇಂದ್ರ ಗೌಡ ನೇತೃತ್ವದಲ್ಲಿ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಸುಮಾರು 4,000 ಜನರಿಗೆ ಕೋಳಿಗಳನ್ನು ಉಡುಗೊರೆಯಾಗಿ ನೀಡಿದರು. ಕೋಳಿ ವಿತರಣೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಾಮೋಜಿಗೌಡ, ಮಾಜಿ ಸಂಸದರಾದ ವಿ.ಎಸ್. ಉಗ್ರಪ್ಪ, ಬೊಮ್ಮನಹಳ್ಳಿ ಕಾಂಗ್ರೆಸ್ ಅಭ್ಯರ್ಥಿ ಉಮಾಪತಿಗೌಡ, ಎಚ್ಎಸ್ಆರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ.ಆರ್. ರಾಘವೇಂದ್ರ ಗೌಡ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದು ಕೋಳಿ ವಿತರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಎಚ್ಎಸ್ಆರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂ.ಆರ್. ರಾಘವೇಂದ್ರ ಗೌಡ ಮಾತನಾಡುತ್ತಾ ಪ್ರತಿಯೊಂದು ಹಬ್ಬಕ್ಕೂ ಕ್ಷೇತ್ರದ ಜನರಿಗೆ ಏನಾದರೂ ಒಂದು ರೀತಿಯಲ್ಲಿ ಉಡುಗೊರೆ ಕೊಡುತ್ತಾ ಬರುತ್ತಿದ್ದೀನಿ. ಹೊಸ ವರ್ಷಕ್ಕೆ, ಸಂಕ್ರಾಂತಿಗೆ, ಹೀಗೆ ಹಲವಾರು ಹಬ್ಬಗಳಿಗೆ ಜನರಿಗೆ ಆಹಾರ ಕಿಟ್ಗಳ ವಿತರಣೆ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಆಹಾರದ ಭಾಗವಾದ ಕೋಳಿಯನ್ನು ಈ ಬಾರಿ ಜನರಿಗೆ ಉಡುಗೊರೆಯಾಗಿ ನೀಡಲು ಸಂತೋಷವಾಗಿದೆ ಎಂದರು. ಯುಗಾದಿ ಹಬ್ಬದ ಮತ್ತೆ ರಂಜಾನ್ ಹಬ್ಬದ ಶುಭಾಶಯಗಳು. ನಾಳೆ ರಂಜಾನ್ ಹಬ್ಬ ಇದೆ. ನಾನು ನಮ್ಮ ಮಂಗಮ್ಮನಪಾಳ್ಯದಲ್ಲಿ ಮುಖ್ಯವಾಗಿ ಹಿಂದುಳಿದ ವರ್ಗದವರಾಗ್ಲಿ, ದಲಿತರಾಗ್ಲಿ, ಬಡವರಾಗ್ಲಿ, ಅತಿ ತೀರಿ ಕಡು ಬಡವರಿರೋದು ನಮ್ಮ ಮಂಗಮ್ಮನಪಾಳ್ಯ ವಾರ್ಡ್ ಅಲ್ಲಿ. ಎಚ್ಎಸ್ಆರ್ ಬ್ಲಾಕ್ ಅಲ್ಲಿ ಎಚ್ಎಸ್ಆರ್ ವಾರ್ಡ್ ಬಿಟ್ರೆ ಇನ್ನು ಮಿಕ್ಕಿದ್ದು ಕೆಲವು ಭಾಗ ಆಗ್ರ ಆಗ್ಬೋದು, ಇಬ್ಳೂರ್ ಆಗ್ಬೋದು, ಮಂಗಮ್ಮನಪಾಳ್ಯ ಆಗ್ಬೋದು, ಸಂಸವನಪಳ್ಳಿ ಆಗ್ಬೋದು, ಚಿಂಚಂದ್ರ ಗಂಟ ಬರೀ ಬಡವರು ಇರೋದ್ರಿಂದ ನಮ್ಮ ಭಾಗದಲ್ಲಿ ಕೆಲಸ ಮಾಡೋರು ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದಾರೆ. ಗಾರ್ಮೆಂಟ್ಸ್ ಹೋಗೋರು ಇದ್ದಾರೆ. ಅವ್ರಿಗೋಸ್ಕರ ನನ್ನ ಕೈಯಲ್ಲಿ ಆಗಿತ್ತು ಒಂದು ದಿನದ ಮಟ್ಟಕ್ಕೆ ನನ್ನ ಕೈಯಲ್ಲಿ ಒಂದು ಹೊತ್ತು ಊಟ ಕೊಡೋಣ ಅಂತ ನನಗೆ ಆಸೆ ಆಯ್ತು. ಸಂಕ್ರಾಂತಿಲಿ ಎಳ್ಳು ಬೆಲ್ಲ ಮತ್ತೆ ಕಬ್ಬು ಎಲ್ಲ ಕೊಟ್ಟೆ. ಹಬ್ಬಕ್ಕೆ ಪೂಜೆಗೆ ಏನ್ ಬೇಕು ಅದು. ಮತ್ತೆ ನಾನು ದೀಪಾವಳಿಲಿ ಕಜಾಯ, ಸ್ವೀಟು ಎಲ್ಲ ಕೊಟ್ಟಿದ್ದೆ. ಈಗ ಯುಗಾದಿ ಬಂದಿದೆ, ರಂಜಾನ್ ಬಂದಿದೆ ಜೊತೆಗೆ. ಅದಕ್ಕೋಸ್ಕರ ಏನನ್ನ ಕೊಡ್ಲೇಬೇಕು ಜನಕ್ಕೆ ಅಂತೇಳಿ ನಾನು ಡಿಸೈಡ್ ಮಾಡಿದೆ. ಆಹಾರ ಭಾಗದಲ್ಲಿ ಒಂದು ಭಾಗದಂತ ಚಿಕನ್ ಕೋಳಿಯನ್ನ ಕೊಟ್ಟಿದ್ದು. ಸೊ ಮುಸ್ಲಿಮನ್ರು ನಾವೇನ ಚಿಕನ್ ಪೀಸ್ ಮಾಡ್ಕೊಟ್ರೆ ಅವ್ರು ಸ್ವಲ್ಪ ಇದಾಗುತ್ತೆ ಅಂತ ಹೇಳಿ, ಮತ್ತೆ ಪೀಸ್ ಹೊಡಿಯೋದಕ್ಕೂ 4,000 ಜನಕ್ಕೆ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಕೋಳಿನೇ ಕೊಡ್ಬೇಕು. ಅವರೇ ಹೋಗಿ ಮನೇಲಿ ಕುಯ್ಕೊಂಡು ಹಳೆ ಶಾಸ್ತ್ರ ತರ ಮಾಡ್ಲಿ ಅಂತ ಹೇಳಿ ನನಗೆ ಖುಷಿಯಿಂದ ಕೋಳಿ ಕೊಟ್ಟಿದ್ದೀನಿ. ಏನಾದ್ರು ನೀವು ಏನ ಕಾರ್ಯಕ್ರಮ ಇರ್ಲಿ, ಏನೇ ಹಬ್ಬ ಹರಿದಿನ ಇರ್ಲಿ, ಒಂದು ಸ್ಪೆಷಲ್ ಆಗಿ ವಿಶೇಷವಾಗಿ ಮಾಡ್ತೀರಾ? ಏನ್ ಸರ್ ಇದು ವಿಶೇಷ ಅಂದ್ರೆ ಏನಿಲ್ಲ, ಬಡವರ ಇಂಟ್ರೆಸ್ಟ್ ಅವರ ಧೈರ್ಯದಿಂದ ಅವ್ರ ಮುಂದೆ ಹೋಗ್ತೀನಿ. ಈ ರಾಘವೇಂದ್ರ ಸರ್ ಎಚ್ಎಸ್ಆರ್ ಬ್ಲಾಕ್ ಅಧ್ಯಕ್ಷ ಆದ್ಮೇಲೆ ಇಲ್ಲಿಯ ಒಂದು ಕಾರ್ಯಕರ್ತರ ಒಂದು ಉತ್ತೇಜಕ್ಕಾಗಿ ಮತ್ತೆ ಪಕ್ಷ ಸಂಘಟನೆಗೆ ಬಹಳ ಹೆಚ್ಚು ಒತ್ತು ಕೊಟ್ಟು ಒಂದು ಪಕ್ಷದ ಬಲವರ್ಧನೆಗೆ ಎಚ್ಎಸ್ಆರ್ ಬ್ಲಾಕ್ ಇಂದ ನಾವು ಬ್ಲಾಕ್ ಅಧ್ಯಕ್ಷ ಆದ್ಮೇಲೆ ಸುಮಾರು ಜನನ ಬಿಜೆಪಿಯಿಂದ ಕಾಂಗ್ರೆಸ್ ಕರ್ತಂದಿದೀವಿ. ಸುಮಾರು ಜನ ಪೋಸ್ಟ್ ಕೊಟ್ಟಿದೀವಿ. ಮಹಿಳೆಯರಿಗೆಲ್ಲ ಉತ್ತೇಜನ ಕೊಟ್ಟಿದ್ದೀವಿ. ಡೈಲಿ ಒಂದೊಂದು ಆಕ್ಟಿವಿಟಿ ನಮ್ಮ ಪಕ್ಷದಲ್ಲಿ ಇದೆ. ಅದು ಎಚ್ಎಸ್ಆರ್ ಬ್ಲಾಕ್ ಅಲ್ಲಿ ಜಾಸ್ತಿ ಆಕ್ಟಿವಿಟೀಸ್ ಇದೆ. ಯೂತ್ ಆಗ್ಬೋದು, ಮಹಿಳೆಯರಾಗ್ಬೋದು, ಮತ್ತೆ ನಮ್ಮ NIC ಆಗ್ಬೋದು, ಪ್ರತಿಯೊಂದು ವಿಂಗ್ಸು ತುಂಬಾ ಕೆಲಸ ಮಾಡ್ತಾ ಇದೆ. ಮತ್ತೆ ಮೊನ್ನೆ ನಮ್ಮ ಯೂತ್ ಪ್ರಚಾರ ಸಮಿತಿಯವರು ಯಾವ್ದೋ ಒಂದು ಬ್ಯಾನರ್ ವಿಷಯದಲ್ಲಿ ಪ್ರತಿಭಟನೆ ಮಾಡಿ ಬ್ಯಾನರ್ಗಳನ್ನ ತೆಗ್ಸಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಪಕ್ಷ ಕಟ್ಟಬೇಕಂದ್ರೆ ತಳಮಟ್ಟದಿಂದನೇ ಕಟ್ಟಬೇಕು. ಬೂತ್ ವೈಸ್ ಇಂದ, ರೋಡ್ ವೈಸ್ ಇಂದ ಪ್ರತಿಯೊಬ್ಬರನ್ನು ವಿಶ್ವಾಸ ತಗೊಂಡು ಪ್ರತಿಯೊಬ್ಬರ ಜೊತೆನೂ ಕೈ ಜೋಡಿಸಿ. ಈಗ ನನ್ನ ಒಂದು ಬೂತ್ ವೋಟ್ ಲಿಸ್ಟ್ ತಗೊಂಡ್ರೆ ನನಗೆ 150 ರಿಂದ 200 ಜನ ನನಗೆ ಪರಿಚಯ ಇದ್ದಾರೆ.